ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಗರದಲ್ಲಿ ಪಾದಾಚಾರಿ ಒತ್ತುವರಿ ತೆರವು ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. 3ನೇ ದಿನಕ್ಕೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಕಾಲಿಟ್ಟಿದೆ. ವಿಜಯನಗರ ಭಾಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಸಿಬ್ಬಂದಿ ಮಾಡುತ್ತಿದ್ದಾರೆ. 5 ನಗರ ಪಾಲಿಕೆಗಳಲ್ಲೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಯಾರ್ಯಾರು ಫುಟ್ಪಾತ್ನಲ್ಲಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಇಟ್ಟಿದ್ರು ಅವುಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಇವತ್ತೂ ಕೂಡ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಫುಟ್ಪಾತ್ನ ಒತ್ತುವರಿ ಮಾಡಿಕೊಂಡಂತಹ ಅಂಗಡಿ ಮಾಲೀಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ 3 ದಿನಗಳಿಂದಲೂ ಕೂಡ ಆಗ್ತಾ ಇದೆ. ಒಂದು ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ಕಳೆದ ಬುಧವಾರದವರೆಗೂ ಆ ಡೆಡ್ಲೈನ್ ಇತ್ತು. ಆ ಡೆಡ್ಲೈನ್ ಒಳಗಡೆಯಾಗಿ ನೀವೇನು ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅದನ್ನ ನೀವೇ ಸ್ವಯಂ ಪ್ರೇರಿತವಾಗಿ ತೆರವು ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನ ಕೊಡಲಾಗಿತ್ತು. ಆದರೆ ಬುಧವಾರದ ನಂತರದಲ್ಲಿ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ತಾವೇ ಇದೀಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಈ ತೆರವು ಕಾರ್ಯಾಚರಣೆ ಸತತ 3 ದಿನಗಳಿಂದಲೂ ಕೂಡ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಅದಾಗಲೇ ಡೆಡ್ಲೈನ್ ಅನ್ನ ಕೊಟ್ಟಾಗಿದೆ. ಬೇರೆ ಬೇರೆ ಭಾಗಗಳಲ್ಲಿ, ಕೇಂದ್ರ ಭಾಗ ಆಗಿರ್ಬೋದು, ಬೆಂಗಳೂರಿನ ಉತ್ತರ ಭಾಗ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಕೂಡ ಆ ಕಾರ್ಯಾಚರಣೆ ಮುಂದುವರೆದಿದೆ. ಆದರೂ ಕೂಡ ಕೆಲವೊಂದಿಷ್ಟು ಬೀದಿ ಬದಿ ವ್ಯಾಪಾರಿಗಳು, ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡಿದ್ದವರು ಇನ್ನೂ ಕೂಡ ಸ್ವಯಂ ಪ್ರೇರಿತವಾಗಿ ತಾವೇ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಉದಾಹರಣೆಯಾಗಿ ಇದೀಗ ಅಧಿಕಾರಿಗಳೇ ಅಥವಾ ಸಿಬ್ಬಂದಿಗಳೇ ಎಲ್ಲಾ ರೀತಿಯಾದಂತಹ ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಹೇಗಿದೆ ಸಿಚುಯೇಷನ್ ಸವಿತಾ? ಪ್ರೀತಿ, ನಗರದಲ್ಲಿ ಈಗಾಗಲೇ ಅಂದ್ರೆ ಫುಟ್ಪಾತ್ ಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಂತಹ ಜಾಗವನ್ನ ತೆರವು ಮಾಡ್ಬೇಕಂತ ಕೃಷ್ಣ ಬೈರೇಗೌಡರು ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. ತಿಂಗಳ ಆರಂಭದಲ್ಲಿ ಈ ಡೆಡ್ ಲೈನ್ ಮುಗಿದು ಹೋಗಿದೆ. ಅದಾದ ಬಳಿಕ ಜಿಬಿಎ ಅಧಿಕಾರಿಗಳು ಈ ಜಿಬಿಎ ಪಂಚಪಾಲಿಕೆಯ ವ್ಯಾಪ್ತಿಯಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಇನ್ನು 3ನೇ ದಿನ ಕೂಡ ತೆರವು ಕಾರ್ಯಾಚರಣೆ ಜೋರಾಗಿಯೇ ಸಾಗ್ತಾ ಇದೆ. ಒಂದಿಷ್ಟು ಜನರು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಒತ್ತುವರಿಯಾದಂತಹ ಜಾಗವನ್ನ ತೆರವು ಮಾಡಿದ್ರು. ಅಂದ್ರೆ ಅವರ ಅಂಗಡಿ ಮುಂಗಟ್ಟು ಮುಂದೆ ಏನು ಒತ್ತುವರಿಯಾಗಿತ್ತು ಆ ಜಾಗವನ್ನ ಸ್ವಯಂ ಪ್ರೇರಿತರಾಗಿ ತೆರವು ಮಾಡಿದ್ರೆ. ಇನ್ನೂ ಒಂದಿಷ್ಟು ಜನ ಕಿರಿಕಿರಿಯನ್ನ ಮಾಡ್ತಾ ಇದ್ದಾರೆ, ಅಡಚಣೆಯನ್ನ ಮಾಡ್ತಿದ್ದಾರೆ. ಮತ್ತೆ ಅಧಿಕಾರಿಗಳು ಮತ್ತೆ ವ್ಯಾಪಾರಸ್ಥರು ಮಧ್ಯೆ ಆರ್ಗ್ಯುಮೆಂಟ್ ಕೂಡ ಆಗ್ತಿದೆ. ಒಟ್ಟಾರೆ ಇನ್ನು 3ನೇ ದಿನ ಒತ್ತುವರಿ ತೆರವು ಕಾರ್ಯಾಚರಣೆ ನಗರದಾದ್ಯಂತ ಭರದಿಂದ ಸಾಗ್ತಾ ಇದೆ. ಇನ್ನು ನೈಟ್ ರೌಂಡ್ಸ್ ಕೂಡ ಈ ಕೃಷ್ಣ ಬೈರೇಗೌಡರು ಸಚಿವರು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ರೀತಿ ವರ್ಕ್ ಆಗಿದೆ, ಎಷ್ಟರ ಮಟ್ಟಿಗೆ ಈ ಒಂದು ಸಚಿವರ ಆದೇಶ ವರ್ಕೌಟ್ ಆಗ್ತಾ ಇದೆ, ಅಧಿಕಾರಿಗಳು ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ, ಇದೆಲ್ಲವನ್ನ ಖುದ್ದು ಪರಿಶೀಲನೆಗೆ ಕೃಷ್ಣ ಬೈರೇಗೌಡರು ನಿನ್ನೆ ರಾತ್ರಿ ಕೂಡ ಮುಂದಾಗಿದ್ದು. ಇನ್ನು 3ನೇ ದಿನ ಒತ್ತುವರಿ ತೆರವು ಕಾರ್ಯಾಚರಣೆ ಇನ್ನೂ ಭರದಿಂದ ಸಾಗ್ತಾ ಇದೆ ಅಂತ ಹೇಳ್ಬೋದು. ಪ್ರೀತಿ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.